ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಯುಕ್ರೇನ್ ಏನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡ್ಕೊಂಡಿದೆ. ರಷ್ಯಾ ಜೊತೆಗೆ ಮಾತುಕತೆ ಮಾಡಿ 3 ವರ್ಷದ ಹಿಂದೆ ಅಂದ್ರೆ 2022ರಲ್ಲೇ ಯುದ್ಧ ಶುರುವಾಗೋದನ್ನು ತಪ್ಪಿಸಬಹುದಿತ್ತು. ಆದರೆ ಯುಕ್ರೇನ್ ಅಧ್ಯಕ್ಷ ಮಾಡಿಕೊಂಡ ಒಂದೇ ಒಂದು ಎಡವಟ್ಟು ಇದೀಗ ಪರಿಸ್ಥಿತಿಯನ್ನೇ ನಾಶ ಮಾಡಿ ಹಾಕಿದೆ. ಇಂತಹ ಸಮಯದಲ್ಲಿ ಟ್ರಂಪ್ ಹಾಗೆ ಪುಟಿನ್ ಹವಾ ಜೋರಾಗ್ತಾ ಇದ್ದು ಇಬ್ಬರು ತಮ್ಮ ಸ್ನೇಹ ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ. 2022ರ ಫೆಬ್ರವರಿ ತಿಂಗಳಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾದಾಗ ಜೋ ಬೈಡನ್ ಹಾಗೆ ನ್ಯಾಟೋ ನಾಯಕರ ಮಾತು ಕೇಳಿ ಯುಕ್ರೇನ್ ತಪ್ಪು ಮಾಡಿತ್ತು. ಅದು ಈಗ ಯುಕ್ರೇನ್ ದೇಶದ ಅರಿವಿಗೆ ಬಂದಂತೆ ಕಾಣ್ತಾ ಇದೆ. ಯುದ್ಧ ಶುರುವಾದ ಆರಂಭದಲ್ಲಿ ಅಮೆರಿಕ ಹಾಗೆ ಯುರೋಪ್ ಸೇರಿದಂತೆ ನ್ಯಾಟೋ ಒಕ್ಕೂಟದ ದೇಶಗಳ ಲಕ್ಷ ಕೋಟಿ ರೂಪಾಯಿ ದಾನ ನೀಡಿದ್ವು. ಆದರೆ ಹೀಗೆ ಎಷ್ಟು ದಿನ ಅಂತ ಸಹಾಯ ಮಾಡಿ ದಾನ ಕೊಡ್ಲಿಕ್ಕಾಗುತ್ತೆ ಹೇಳಿ? ಇದೀಗ ಅದೇ ಪರಿಸ್ಥಿತಿಯಲ್ಲಿ ಅಮೆರಿಕ ಹಾಗೆ ಯುರೋಪ್ ದೇಶಗಳು ಒದ್ದಾಡ್ತಾ ಇವೆ. ಅಲ್ಲದೆ ಬೈಡನ್ ಸರ್ಕಾರ ಹೋಗಿ ಟ್ರಂಪ್ ಸರ್ಕಾರ ಅಮೆರಿಕದಲ್ಲಿ ಆಡಳಿತಕ್ಕೆ ಬಂದಿದೆ. ಹೀಗಾಗಿ ಯುಕ್ರೇನ್ ಸೇನೆ ಹಾಗೆ ಯುಕ್ರೇನ್ ಸರ್ಕಾರಕ್ಕೆ ಯಾವುದೇ ಸಹಾಯ ಸಿಗದೆ ಒದ್ದಾಟ ಶುರುವಾಗಿದೆ. ಟ್ರಂಪ್ ಹಾಗೆ ಪುಟಿನ್ ಹವಾ. ಹೌದು, ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಗಟ್ಟಿಯಾದ ಸ್ನೇಹ ಇಟ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಪರವೇ ಟ್ರಂಪ್ ನಿಂತಿದ್ದಾರೆ. ಇದು ಯುಕ್ರೇನ್ ದೇಶಕ್ಕೆ ದೊಡ್ಡ ತಲೆನೋವನ್ನು ತರಿಸಿದೆ. ಯಾಕಂದ್ರೆ ಈ ರೀತಿ ಟ್ರಂಪ್ ಅವರು ಯುಕ್ರೇನ್ ವಿರುದ್ಧ ನಿಂತಿರೋದು, ರಷ್ಯಾಗೆ ಬೆಂಬಲ ನೀಡ್ತಾ ಇರೋದು ಯುದ್ಧದಲ್ಲಿ ಹಿನ್ನಡೆಯನ್ನ ತರ್ತಾ ಇದೆ. ಅದಕ್ಕಿಂತ ಕೂಡ ಹೆಚ್ಚಾಗಿ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಯುಕ್ರೇನ್ ಬಾಯಿ ಮುಚ್ಚಿಕೊಂಡು ಕದನ ವಿರಾಮ ಘೋಷಣೆ ಮಾಡಬೇಕಾದ ಒತ್ತಡಕ್ಕೆ ಕೂಡ ಸಿಲುಕಿ ಹಾಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನೋ ಮನಸ್ಸಿಗೆ ಬಂದ ರೀತಿ ಎದುರಾಳಿ ದೇಶಗಳ ವಿರುದ್ಧ ತೆರಿಗೆ ಯುದ್ಧವನ್ನು ಸಾರಿದ್ದಾರೆ. ಭಾರತ, ಕೆನಡಾ, ಮೆಕ್ಸಿಕೋ, ಯುರೋಪ್ ದೇಶಗಳ ಜೊತೆಗೆ ಚೀನಾ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಯುದ್ಧಕ್ಕೆ ಸಿಲುಕಿ ಚಿಂತಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಈ ರೀತಿ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ಎಫೆಕ್ಟ್ ಸ್ವತಃ ಅಮೆರಿಕವನ್ನೇ ಭವಿಷ್ಯದಲ್ಲಿ ಕಾಡುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅಮೆರಿಕದ ನಂಬರ್ 1 ಸ್ಥಾನ ಅಲ್ಲಾಡಿ ಹೋಗ್ತಾ ಇದ್ದು ಪರಿಸ್ಥಿತಿ ಸ್ವಲ್ಪ ಕೈಮೀರಿದ್ರೂ ಕೂಡ ಈ ಸ್ಥಾನ ಕಳಚಿ ಬೀಳುತ್ತೆ. ಇದೇ ಕಾರಣಕ್ಕೆ ಅಮೆರಿಕ ತನ್ನ ಸ್ಥಾನಮಾನ ಉಳಿಸಿಕೊಳ್ಳಿಕ್ಕೆ ಸದ್ಯ ದೊಡ್ಡ ಮಟ್ಟಿಗೆ ಹೋರಾಟವನ್ನು ನಡೆಸ್ತಾ ಇದೆ. ಇದರ ಪರಿಣಾಮವಾಗಿ ಆದಾಯ ಹೆಚ್ಚಿಸಿಕೊಂಡು ಸಾಲ ಕಡಿಮೆ ಮಾಡಿಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ರೀತಿ ಎದುರಾಳಿ ದೇಶಗಳ ವಿರುದ್ಧ ಅತಿ ಹೆಚ್ಚು ತೆರಿಗೆ ವಿಧಿಸಿ ಹಾಗೆ ಆ ಮೂಲಕ ತಮ್ಮ ಮೇಲಿನ ಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಮೆರಿಕ. ಆದರೆ ಅದೇ ನಿರ್ಧಾರಗಳು ಇದೀಗ ಅಮೆರಿಕಾಗೆ ಮುಳುವಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಇನ್ನು ಭವಿಷ್ಯದಲ್ಲಿ ಅಮೆರಿಕಾಗೆ ಅಪಾಯ. ಹೌದು, ಅಮೆರಿಕದ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದರೆ ಅತ್ತ ಮುಳ್ಳು ಇತ್ತ ಹಳ್ಳ ಎನ್ನುವಂತೆ ಆಗಿದೆ. ಯಾವ ಕಡೆ ಬಿದ್ದರೂ ಕೂಡ ಅಮೆರಿಕಾಗೆ ದೊಡ್ಡ ಅಪಾಯ ಗ್ಯಾರಂಟಿ ಎನ್ನುವ ವಾತಾವರಣ ಈ ಸಮಯದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಅಮೆರಿಕ ಇದೀಗ ಅತಿ ಹೆಚ್ಚು ತೆರಿಗೆ ವಿಧಿಸಿದ ಕಾರಣ ಯುರೋಪ್ ದೇಶಗಳು ಗರಂ ಆಗಿವೆ. ಅದೇ ರೀತಿ ಪಕ್ಕದ ದೇಶ ಕೆನಡಾ ಕೂಡ ಈ ವಿಚಾರದಲ್ಲಿ ರೊಚ್ಚಿಗೆದ್ದಿದೆ. ಇನ್ನು ಭಾರತ ಹಾಗೆ ಚೀನಾ ಕೂಡ ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಅಮೆರಿಕ ವಿರುದ್ಧ ಖಡಕ್ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಹೀಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ನ ನಿರ್ಧಾರ ಮುಂದೆ ಅಮೆರಿಕದ ಭವಿಷ್ಯಕ್ಕೆ ಸಮಸ್ಯೆ ತಂದೊಡ್ಡುವ ಮುನ್ಸೂಚನೆ ನೀಡ್ತಾ ಇದೆ. ಹಾಗೆ ಅಮೆರಿಕದಲ್ಲಿನ ಹೂಡಿಕೆ ಮೇಲೆ ಕೂಡ ಇದು ಎಫೆಕ್ಟ್ ಮಾಡುವ ಸಾಧ್ಯತೆ ಇದೆ. ಇನ್ನು ಅಮೆರಿಕದಲ್ಲೇ ಪರ ಹಾಗೆ ವಿರೋಧದ ಚರ್ಚೆ. ಹೌದು, ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಹೊಸ ತೆರಿಗೆ ನೀತಿಯಿಂದ ಹಿಂದೆ ಸರಿಯಬೇಕಾಗಿರುವ ಒತ್ತಡ ನಿರ್ಮಾಣ ಆಗಿದೆ. ಅಕಸ್ಮಾತ್ ಈ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ರೆ ಅದು ಮತ್ತೆ ಅಮೆರಿಕಗೆ ಅಡ್ಡಿ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಅಮೆರಿಕದ ಮಿತ್ರ ದೇಶಗಳು ಮುಂದೆ ತೆರಿಗೆ ಕಾರಣಕ್ಕೆ ಶತ್ರುಗಳಾಗಿ ಬದಲಾದ್ರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿರ್ಧಾರದ ಬಗ್ಗೆ ಸ್ವತಃ ಅಮೆರಿಕದಲ್ಲೇ ಪರ ಹಾಗೆ ವಿರೋಧದ ಚರ್ಚೆ ಜೋರಾಗಿದೆ. The 2 astronauts that you just helped save from space, they didn't get any overtime pay. They got $5 a day per diem. For 286 days, that is $1,430 in extra pay. Is there anything the administration can do? Nobody's ever mentioned this to me. If I have to, I'll pay it out of my own pocket. Okay? I'll get it for her. I'll take care of that. I like that. ಸ್ನೇಹಿತರೆ, ಸುಮಾರು 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದಂತಹ ಸುನಿತಾ ವಿಲಿಯಮ್ಸ್ ಅಂತೂ ಇಂತೂ ಭೂಮಿಗೆ ರಿಟರ್ನ್ ಆಗಿದ್ದಾರೆ. ಇವರು ಭೂಮಿಗೆ ರಿಟರ್ನ್ ಆದ ನಂತರದಲ್ಲಿ ಇವರ ಸಂಬಳ ಎಷ್ಟು, ಇವರಿಗೆ ಸಿಕ್ಕಂತಹ ಅಲೋವೆನ್ಸ್ ಎಷ್ಟು, 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದಂತಹ ಇವರಿಗೆ ಹೆಚ್ಚಿಗೆ ಹಣ ಸಿಕ್ಕಿದ್ಯಾ ಅನ್ನೋದರ ಕುರಿತು ಚರ್ಚೆಗಳು ನಡೀತಾ ಇತ್ತು. ಆದರೆ ಸುನಿತಾ ವಿಲಿಯಮ್ಸ್ ಅವರಿಗೆ ಕಡಿಮೆ ಸಂಬಳವನ್ನು ಕೊಡಲಾಗಿದೆ ಅಥವಾ ಕಡಿಮೆ ಅಲೋವೆನ್ಸ್ ಅನ್ನು ಕೊಡಲಾಗಿದೆ ಅನ್ನೋದರ ಕುರಿತು ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತವಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ನನ್ನ ಓನ್ ಆಗಿ ನನ್ನ ಕಿಸೆಯಿಂದ ನಾನು ವೇತನವನ್ನು ಸುನಿತಾ ವಿಲಿಯಮ್ಸ್ ಅವರಿಗೆ ಕೊಡ್ತೀನಿ ಅನ್ನೋದರ ಮೂಲಕ
ಈ ಟೀಕೆಯನ್ನು ಎದುರಿಸಲಿಕ್ಕೆ ಅಥವಾ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಸುಮಾರು 8 ದಿನಗಳಿಗಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಭಾರತ ಮೂಲದ ಗಗನಯಾತ್ರಿ, ಹಾಗೆ ಇವರ ಜೊತೆಗೆ ಮತ್ತೊಬ್ರು ಇದ್ರು, ಅವರ ಹೆಸರು ಬುಚ್ ವಿಲ್ಮೋರ್. ಇವರು 8 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆದ್ರೆ ಸುಮಾರು ದಿನಗಳ ಕಾಲ ಅಲ್ಲಿಯೇ ಇರಬೇಕಾಗಿ ಬಂತು. ಅಂದರೆ ಸುಮಾರು 278 ಹೆಚ್ಚುವರಿ ದಿನಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಳಿಬೇಕಾಯಿತು. ಆದರೆ ಅದಕ್ಕಾಗಿ ಅವರಿಗೆ ಯಾವುದೇ ಹೆಚ್ಚುವರಿ ಸಂಬಳವನ್ನ ಕೊಟ್ಟಿಲ್ಲ. ದಿನಕ್ಕೆ ಕೇವಲ 430 ಎಲೋವೆನ್ಸ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇದರ ಬೆನ್ನಲ್ಲೇ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು, ಹೀಗಾಗಿದೆ ಅನ್ನುವಂಥದ್ದು ನನಗೆ ಗೊತ್ತೇ ಇರಲಿಲ್ಲ, ಇಷ್ಟು ಕಡಿಮೆ ಅವರಿಗೆ ಸಂಬಳವನ್ನು ಕೊಟ್ಟಿದ್ದಾರೆ ಅಥವಾ ಇಷ್ಟು ಕಡಿಮೆ ಎಲೆವೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ, ಆದ್ರಿಂದ ನಾನು ನನ್ನ ಜೇಬಿನಿಂದಲೇ ನಾನು ಅವರಿಗೆ ಸಂಬಳವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ನಿಯಮಗಳ ಪ್ರಕಾರ ನಾಸಾದ ಗಗನಯಾತ್ರಿಗಳಿಗೂ ಸರ್ಕಾರಿ ಉದ್ಯೋಗಿಗಳಷ್ಟೇ ಸಂಬಳವನ್ನು ಕೊಡಲಾಗುತ್ತೆ. ಅಧಿಕ ಕೆಲಸಕ್ಕಾಗಿ ಅಂದರೆ OTಯನ್ನು ಮಾಡಿದ್ರೆ ಹೆಚ್ಚುವರಿ ಸಂಬಳ ಕೊಡುವಂತಹ ಯಾವುದೇ ಒಂದು ಸೌಲಭ್ಯ ಇಲ್ಲ. ಇನ್ನು ಬಾಹ್ಯಾಕಾಶ ಯಾತ್ರೆಯನ್ನ ಸರ್ಕಾರಿ ಕೆಲಸ ಅಂತ ಪರಿಗಣಿಸಲಾಗ್ತದೆ. ಈ ಅವಧಿಯಲ್ಲಿ ಅವರ ಪ್ರಯಾಣ ಆಗಿರಬಹುದು, ಅವರಲ್ಲಿ ವಾಸಿಸೋದಾಗಿರಬಹುದು, ಅವರ ಆಹಾರ, ಬೇರೆ ಬೇರೆ ಒಂದು ಇನ್ನಿತರ ಖರ್ಚುಗಳನ್ನು ನಾಸಾನೇ ಭರಿಸುತ್ತೆ. ಇನ್ನು ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಹಿರಿಯ ಗಗನಯಾತ್ರಿಯಾಗಿರುವಂತಹ ಸುನಿತಾ ವಿಲಿಯಮ್ಸ್ ಅವರಿಗೆ ವರ್ಷಕ್ಕೆ 1.5 ಕೋಟಿ ರೂಪಾಯಿ ವೇತನವನ್ನು ಕೊಡಲಾಗ್ತದೆ. ಸ್ಪೇಸ್ನಲ್ಲಿದ್ರಲ್ವಾ, ಅವರಿಗೆ 1.2 ಲಕ್ಷ ರೂಪಾಯಿ ಭತ್ಯೆಯನ್ನು ನೀಡಲಾಗ್ತದೆ, ಎಲೋವೆನ್ಸ್ ಅನ್ನು ಕೊಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದನ್ನ ಡಿವೈಡ್ ಮಾಡಿದ್ರೆ ಒಂದು ದಿನಕ್ಕೆ ಸರಾಸರಿ ಕೇವಲ 430 ರೂಪಾಯಿ ಸಿಗುತ್ತೆ. ನಾಸಾದ ಈ ಒಂದು ನಿರ್ಧಾರ ಬಹಳಷ್ಟು ಟೀಕೆಗೆ ಕಾರಣವಾಯಿತು. ಯಾಕೆ ಅವರಿಗೆ ಹೆಚ್ಚುವರಿ ಸಂಬಳವನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂತು. ಆದ್ರೆ ಟ್ರಂಪ್ ಈಗ ತಾನು ಓನ್ ಆಗಿ ತನ್ನ ಕಿಸೆಯಿಂದ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. The 2 astronauts that you just helped save from space, they didn't get any overtime pay for all that extra time. They got $5 a day per diem for 286 days. That is $1,430 in extra pay. Is there anything the administration can do to make them whole? Well, nobody's ever mentioned this to me. If I have to, I'll pay it out of my own pocket, okay? I'll get it for them. I'll take care of that. I like that. I think I'll pay it right out of my... Is that all? That's not a lot for what they had to go through. And I want to thank Elon Musk, by the way, because think if we don't have him. You know, there's only so long, even though they're in the capsule up there, that the body starts to deteriorate after 9 or 10 months. And gets really bad after 14, 15 months with the bones and the blood and all the things that you've been reporting on very well. And if we don't have Elon, they could be up there a long time. Who else is going to get him? And I just want to thank him. He's going through a lot, what they're doing to him. And these people are going to be caught, and they're going to be caught and they're going to be prosecuted. And from what they tell me, I see this just by watching your programs and reading the news, but from what they tell me, they could get 20 years in jail, and they'll get it. I'll tell you, there's going to be no leniency, and there'll be no pardons. I can tell you that right now. And you said this morning 20 years in jail, and then you said this morning 20 years in jail, and then maybe they'll go to one of these prisons in El Salvador. Do you think with the way that the judges have been issuing injunctions, it would be easier or harder to send these Tesla domestic terrorists to a jail in El Salvador than these MS-13 or Tren de Aragua guys? Well, I view these people as terrorists just like others. When I looked at those showrooms burning and those cars, not 1 or 2, like 7, 8, 10 burning, exploding all over the place. These are terrorists. You didn't have that on January 6th, I can tell you. You didn't have anything like that on January 6th, which is sort of amazing because on January 6th, the Democrats were talking. Nobody was killed other than a very beautiful young woman, Ashley Babbitt. Nobody was killed. And you look at what's going on now with these terrorists. These are terrorists, and that's an organized event. You know, take a look at their signs. Take a look. They're all made by the same sign company. A nice, expensive job. Now, these are the people that finance it are, in my opinion, in just as big a trouble as the people that are setting the match and setting the fires. So we'll see. It's under very serious investigation by the FBI and by the Justice Department. These people are terrorists. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.